ಪೊಲೀಸ್ನವ್ರು ನೋಡ್ಕೊತಾರೆ, ದಯಮಾಡಿ ತಾವೆಲ್ಲ ಈ ಕಡೆ ಬನ್ನಿ. ಈಗ ಅವ್ರಿಗೆ ಪೊಲೀಸ್ನವ್ರಿಗೆ ಕಾಂಪಿಟೇಷನ್ ಕೊಡೋದು ಯಾರು ಬಂದಿದ್ದಾರೆ, ನೀವೆಲ್ಲ ಸ್ವಲ್ಪ ದೂರ ಬಂದು ಅವರೆಲ್ಲ ಕ್ಲಿಯರ್ ಮಾಡ್ಕೊತಾರೆ, ದಯಮಾಡಿ ದೂರ ಇದೆ. ಅದು ಸತ್ಯವಾಗಿದ್ರೆ ಖಂಡಿತವಾದ ಆ ವ್ಯಕ್ತಿಗೆ ಶಿಕ್ಷೆ ಆಗಲೇಬೇಕು. ಅದನ್ನು ಯಾರು ಸಪೋರ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ನಮ್ಮ ಪಕ್ಷವಾಗ್ಲಿ, ನಮ್ಮ ದೇವೇಗೌಡ ಆಗಲಿ, ಕುಮಾರಸ್ವಾಮಿ ಅವರಾಗ್ಲಿ, ನಾವಾಗ್ಲಿ ಸ್ಪಷ್ಟಪಡಿಸಿದ್ದೇವೆ. ಆ ಘಟನೆ ನಡೆದಿದ್ದೆ ನಿಜವಾಗ್ಲೂ ಆದ್ರೆ ಆತನ ಗೆಲ್ಲಿಗೆ ಏರಿಸಿ ಅಂತಕ್ಕಂಥದ್ದನ್ನ ಈಗಾಗಲೇ ನಾವು ಹೇಳಿದ್ದೇವೆ. ಆದ್ರೆ ಇವತ್ತು ರಾಜ್ಯದ ಹೆಣ್ಣು ಮಕ್ಕಳನ್ನ, ಆಯ್ದ ಹೆಣ್ಣು ಮಕ್ಕಳುಗಳನ್ನ, ಅವರ ಫೋಟೋಗಳನ್ನ ಹಾಕಿ ಇವತ್ತು ಇಡೀ ಪ್ರಪಂಚಾದ್ಯಂತ ಹಂಚಿರ್ತಕ್ಕಂಥ ಈ ದೃಷ್ಟಿಗಳು ಏನು ಹಾಸನದಲ್ಲಿ ತಪ್ಪು ಮಾಡಿದ್ದಾನೆ ವ್ಯಕ್ತಿ ಅಂತ ಹೇಳ್ತೀರಿ, ಅದಕ್ಕಿಂತ ಡಬಲ್ ಅಪರಾಧವನ್ನ ಈ ಟೀಮು ಮಾಡಿರ್ತಕ್ಕಂಥದ್ದು. ಇವತ್ತು ಒಬ್ಬ ಪ್ರಧಾನಿ ನರೇಂದ್ರ ಮೋದಿ ಅವರ ವರ್ಚಸ್ಸನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೆಡಿಸಬೇಕು ಅಂತ ಹೇಳಿ ಕೋಟ್ಯಾಂತರ ರೂಪಾಯಿಗಳನ್ನ ಖರ್ಚು ಮಾಡಿ ಕೆಟ್ಟ ಕಾಂಗ್ರೆಸ್ ಸರ್ಕಾರ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸಿಡಿ ಕೇಸ್ ಇಟ್ಕೊಂಡು ನಮ್ಮ ದೇಶದ ಗೌರವನ್ನ, ಕರ್ನಾಟಕದ ಗೌರವನ್ನ ಕಳೆದಂತ ಪುಣ್ಯಾತ್ಮಗಳು ಅವರಿಗೆ ಇವತ್ತು ಪೊಲೀಸರ ರಕ್ಷಣೆ ಕೊಡಕ್ ಬರ್ತೀರಿ ಅಂದ್ರಿ. ಪೊಲೀಸರು ಮಾನ ಮರ್ಯಾದಿಲ್ವಾ ನಿಮ್ಗೆ? ಒಬ್ಬ ಮಾಜಿ ಪ್ರಧಾನಿಗೆ ಚಪ್ಪಲಿ ಹಾರಕ ಬಂದು ಕಾಂಗ್ರೆಸ್ ಪಕ್ಷದವರು ಹೊಡಿತಾರೆ, ಅವತ್ತ ಶಾಲೆ ತರ್ತಾ ಇದ್ರ, ಏನ್ ಕತ್ತೆ ಕಾಯ್ತಾ ಇದ್ರು ಅವತ್ತು? ಎಂತ ಮೂರ್ಖರು, ನಿಮ್ಮನ್ನ ಅಕ್ಕ ತೆಗೀರಿಲ್ವಾ? ಒಬ್ಬ ಮಾಜಿ ಪ್ರಧಾನಿ ಚಪ್ಪಲಿ ಹೊಡೆದಂತ ಸಂದರ್ಭ ಏನ್ ಮಾಡ್ತಾ ಇದ್ದೀರಿ ನೀವು? ಇವತ್ತು ಕಳ್ಳ ಒಬ್ಬ ಸಿಡಿರಿಪು ಮಾಡಿ ಹಂಚಿರ್ತಕ್ಕಂಥ ದ್ರೋಹಿ ಮಂತ್ರಿ ಆಗವನೆ ಅಂತ ಒಂದೇ ಒಂದ್ ಕಾರಣಕ್ಕೆ ಅವ್ರ ಬುಟ್ನ ನೆಕ್ತೀರಾ ನೀವು ಇವತ್ತು? ಎಚ್ಚರಿಕೆ ಇರ್ಲಿ, ಇದು ಸುರೇಶ್ ಗೌಡ ಇರ್ತಕ್ಕಂಥ ಜಾಗ. ನನಗೆ ವಯಸ್ಸು ಬರೋದಕ್ಕಿಂತ ಮುಂಚೆನೆ ನನಗೆ 18 ವರ್ಷ 90 ಮುಂಚೆನೆ ನೀವು 73 ಕೇಸ್ ಹಾಕಿದ್ರಿ. ಆದ್ರೂ ಇವತ್ತು ನಿಂತಿದ್ದೀನಿ ನಿಮ್ ಮುಂದೆ. ಯಾವ್ದೇ ತಪ್ಪು ಮಾಡಿಲ್ಲ, ಕಾನೂನಿಗೆ ತಲೆ ಬಾಗ್ತೀನಿ, ಸಂವಿಧಾನಕ್ಕೆ ತಲೆ ಬಾಗ್ತೀನಿ, ಪೊಲೀಸರಿಗೆ ಗೌರವ ಕೊಡ್ತೀನಿ. ವಿರುದ್ಧವಾಗಿ ಕಾನೂನು ನಡ್ಕೊಂಡ್ರೆ ನಿಮ್ಮ ಅವ್ರಿಗಿಂತ ಕಡೆಯಾಗಿ ನಾನು ನೋಡ್ತಕ್ಕಂಥ ಪರಿಸ್ಥಿತಿ ಅಂತ ತಂದ್ಕೋಬೇಡಿ. ಇವತ್ತು ನಾಗಮಂಗಲ ತಾಲೂಕಿನಲ್ಲಿ ಪೊಲೀಸ್ ದೌರ್ಜನ್ಯ ಏನೇನು ನಡೀತಾ ಇದೆ ಅಂತ ನಮಗೆ ಗೊತ್ತಿದೆ. ಅದು ನಮ್ಮ ಸಮರ್ಥ ಅಂತ ಅನ್ಕೋಬೇಡಿ. ಒಬ್ಬ ಮಾಜಿ ಪ್ರಧಾನಿ ಏನೋ ತಪ್ಪು ಮಾಡಿದವ್ರನ್ನ ಚಪ್ಪಲಿ ಹಾಕೊಂಡು ಹೊಡಿದ್ದ, ಚಪ್ಪಲಿ ಅವರು FIG ಹೊಡೆದಾಗ ಕತ್ತಕ್ಕ ಆಯ್ತಾ ಇದ್ದ ಪೊಲೀಸರು? ಏನ್ DK ಶಿವಕುಮಾರ ನಿಮ್ಗೆ ಇದ ದೇವ್ರ? ಪುರುಷ ಏನ್ ಪುಣ್ಯಾತ್ಮನ ಹೇಳ್ಕೊಂಡಿದ್ದೀರಾ ನೀವು? ಅರ್ಥ ಮಾಡ್ಕೋಬೇಕಾಗ್ತದೆ ಬಂಧುಗಳೇ. ಇವತ್ತು ರಾಜ್ಯ ಸರ್ಕಾರ ಏನು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಮಾಡಿದ್ರೆ ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಆಗುದಿಲ್ಲ. ಅದು ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮು, ಅದು ಶಿವಕುಮಾರ ಇನ್ವೆಸ್ಟಿಗೇಷನ್ ಟೀಮು, ಅದು ಸುರ್ಜೇವಾಲಾ ಇನ್ವೆಸ್ಟಿಗೇಷನ್ ಟೀಮ್. ಪೊಲೀಸರು ಸುಳ್ಳು, ಆ ವ್ಯಕ್ತಿ ಯಾರೋ RK ಸಿಂಗ್ ಅನ್ನೋನ್ನ ಮಾಡಿದ್ದಾರೆ, ಅವನೊಬ್ಬ ಚಿನ್ನದ ಕಳ್ಳ. ಇನ್ನು ಅವನ ಕೇಸ್ ಇದೆ, ಪೆಂಡಿಂಗ್ ಇದೆ. ಕೇಂದ್ರ ಸರ್ಕಾರದಲ್ಲಿ ಆಹಾರ ಇಲಾಖೆಯಲ್ಲಿ ಲೂಟಿ ಹೊಡೆದಿರ್ತಕ್ಕಂಥ ಕೇಸ್ ಪೆಂಡಿಂಗ್ ಇದೆ. ಇವತ್ತು ಬೆಂಗಳೂರು ಕಮಿಷನರ್ ಮಾಡ್ತೀವಿ, ರೇವಣ್ಣ ಸಿಗಾಕ್ಸು, ಬೆಂಗಳೂರು ಕಮಿಷನ್ ಮಾಡ್ತೀವಿ, ಜಾಡಿತಾದ ಜನ ಮುಗಿಸು ಅಂತ ಇವತ್ತು ಅವನಿಗೆ ತನಿಖೆ ಕೊಡ್ತಾ ನ್ಯಾಯ ಸಿಗ್ತದೆ ಅಂದ್ರೆ? ಹಲವಾರು ಹೆಣ್ಣು ಮಕ್ಕಳು ಸೂಸೈಡ್ ಮಾಡ್ಕೊಂಡವ್ರೆ, ಹಲವಾರು ಹೆಣ್ಣು ಮಕ್ಕಳು ಇವತ್ತು ಗಂಡನ ಬಿಟ್ಟವ್ರೆ, ಗಂಡ ಓಡಿಸೋರ್ ಮನೆಯಿಂದ. ಯಾರು ಇದು ಕಾರಣ? 4 ಗೋಡೆಗಳ ಮಟ್ಟಂತ ನಡೆದಂತ ಕ್ರಿಯೆ. ಅವಳು ತಪ್ಪಾಗಿರೋ ಕಂಪ್ಲೇಂಟ್ ಕೊಡ್ತಿದ್ಲು, ಇವ ಹುಡುಕ ಹೋಯ್ತಾ ಹೆಂಗ್ ಮಾಡ್ದ, ಎಲ್ಲಿ ಮಾಡ್ದ ತೋರ್ಸೋನಿ ಅಂತ ಇವ್ರ ಹೋಯ್ತಾರಂತೆ. ಇಂಥ ಪೊಲೀಸರು ಇಂಥ ಎಸೆಟ್ಟಿದೆ ನ್ಯಾಯ ಸಿಗ್ತದ? ಇವತ್ತು ಸಂಸದ KR ನಗರದಲ್ಲಿ ಅವರ ಸಂಬಂಧಿಕರನ್ನ ಅರೆಸ್ಟ್ ಮಾಡಿ ಇವತ್ತು ಹೇಳ್ತಾರೆ ರೇವಣ್ಣರು ಆಪ್ತನ ತೋಟದಿಂದ ಅರೆಸ್ಟ್ ಮಾಡಿದ ಸುಳ್ಳನ್ನ ಬಗಳ್ತಾರೆ ಪೊಲೀಸ್ನವರು, SIT ಅವರು. ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಪ್ರೂವ್ ಮಾಡ್ತೀರಾ ಅದನ್ನ ನೀವು? ಇವತ್ತು ಕೇವಲ ಯಾರು ಅರೆಸ್ಟ್ ಮಾಡಬೇಕು, ಯಾರನ್ನು ಫಿಕ್ಸ್ ಮಾಡಬೇಕು ಅಂತ ಪೊಲೀಸರ ಚಿತ್ತದಾರವಾಗಿ ಮಾಡ್ಕೊಂಡಿರ್ತಕ್ಕಂಥ ಈ ರಾಜ್ಯ ಸರ್ಕಾರದ ಮೇಲೆ ನಂಬಕ್ಕಾಗ್ತದ? ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಿಮ್ ಗಮನಕ್ಕೆ ಬರದೆ ಯಾವ್ದು ಈ ಕೆಲಸ ನಡೆದಿಲ್ಲ. ನೀವು ನಿಮ್ ಪಕ್ಕದಲ್ಲಿ ಕೂತ್ಕೊಂಡು ಸುರ್ಜೇವಾಲಾ ಟಿಕ್ ಮಾಡ್ತಿದ್ದ, ಇವಳು ಫೋಟೋ ಅನ್ಸು, ಈ ಚಿತ್ರನಟಿ ಫೋಟೋ ಅನ್ಸಿ ಅಂತ ಅವ್ರ ಮೇಲೆ ಏನ್ ಕ್ರಮ ತಗೊಂಡ್ರಿ? ರಾಹುಲ್ ಗಾಂಧಿ ಮಹಾನ್ ನಾಯಕ, 400 ಜನ ರೇಪ್ ಮಾಡೋರು ಅಂತ ಹೇಳೋನೆ. ಇವನು ಅಮೆರಿಕದಲ್ಲಿ ಬಿದ್ದವೆ ಬೇಜಾನು. ಇವನು ಇವತ್ತು ಯಾವ ಆಧಾರದ ಮೇಲೆ ಹೇಳ್ತಾನೆ ಇವತ್ತು? ಇನ್ನೊಬ್ಬ ಹೇಳ್ತಾನೆ ಲಂಡನ್ ಕರ್ಕೊಂಡು ಹೋಗಿದ್ದೆ,
ಪ್ರಧಾನಮಂತ್ರಿಗಳಾಗಿದ್ದು ದೇವೇಗೌಡರ ಮಗನ್ನ ನೀನು ಲಂಡನ್ ಕರ್ಕೊಂಡು ಏನೇ ಮಾಡಿಸ್ತೆ ಅಂದಲ್ಲ, ನೀನು ಅಧಿಕಾರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಂತಕ್ಕಂಥ ನಮಗ್ ಗೊತ್ತು. ಈಗಾಗಲೇ ರವಿ ಹೇಳ್ದ, ನಾನು ದೇವ್ರನ್ನ ಪ್ರಾಣ ಮಾಡಿ ಹೇಳ್ತೀನಿ, ನಮ್ಮ ಹತ್ರಕ್ಕೆ ಬಂತು ಹಾವು. ನಾನು ಹೇಳ್ದೆ, ನನಗೊಬ್ಳು ಮಗಳವೇ, ನಾನಿಂತ ಲೋಫರ್ ಕೆಲಸ ಮಾಡೋದಿಲ್ಲ, ನಮ್ಮ ಮನೆ ಬಿಟ್ಟು ಆಚೆಗೆ ಹೋಗಿ ಅಂತಕ್ಕಂಥ ಹೇಳಿ ಕಳಿಸ್ತೆ. ಇವತ್ತು ನಿನ್ನ ಬಂಡವಾಳನು COD CID ಕೈಲಿ ಐತೆ. ಯಾರೋ ಭರತ್ ಆಫೀಸರು ಅವಂತ ಐತೆ, ಅವ್ನ ಕ್ಯಾಮ್ರಾದಲ್ಲಿ ಹೋಗಿ ನೋಡ್ಕೋ. ನೀನ್ ಅವತ್ತೇನೋ ನಾವ್ ಹಿಂಗೆ ನಿನ್ನಂಗೆ ಮಾಡಿದ್ರೆ ನಿನ್ನ ಕುಟುಂಬ ಇವತ್ತು ನ್ಯಾಯಕ್ಕೆ ಸಾಯ್ತಾ ಇತ್ತು, ನಮ್ ಕಣ್ ಮುಂದೆ ಇರ್ತಿರ್ಲಿಲ್ಲ. ನಾವಂತ ಕೆಟ್ಟ ಕೆಲಸ ಮಾಡ್ಲಿಲ್ಲ. ನಮ್ಮ ಹುಡುಗರುಗಳನ್ನ ಏನೋ CD ನೋಡ್ಬಿಟ್ಟು ಅಂತ ಅರೆಸ್ಟ್ ಮಾಡಿಸ್ತೆ, ಆ ರವಿನ ಫೋನ್ ಟ್ಯಾಪ್ ಮಾಡಿಸ್ತೆ, ಪೊಲೀಸರು ಬಿಟ್ಟು ಎಬ್ಬರಿಸ್ತೆ. ಏನಪ್ಪ ಸಾಧಿಸ್ತೆ? ಏನ್ ಸಾಧಿಸ್ತೆ? ಇವತ್ತು ನಾನು ರಾಜಕೀಯದಿಂದ ನಿವೃತ್ತಿ, ನನ್ನ ಮಗ ಓಡಾಡ್ತೇನೆ ಅಂದಲ್ಲಪ್ಪ. 5 ಕೋಟಿ ಕೊಟ್ಟಿದ್ದ DK ನಿನ್ಗೆ. ನೀನೇನೋ ಇಲ್ಲಿ ಬಂದು BJP ಪರ NDA ಪರ ಎಕ್ಕಚ್ಚ ಹೊಡಿತಿದ್ದ ಅಂತ ನಿಂಗೂ ಗೊತ್ತಿತ್ತು. ನಾಗಮಂಗಲ ಜನತೆ ಕಣ್ಣು ನೆಡ್ಸಕ್ಕಂತ ನಾಟಕವನ್ನ ನೀನು ಆಡ್ದೆ. ಮಗನ್ನ ಉಟ್ಕೊಂಡು ಕೊನೆ ಹಂತದಲ್ಲಿ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡಿದೆ. ನೀನೊಬ್ಬ ಮನುಷ್ಯತ್ವ ಇದೆಯಾ? ನಿನ್ನೊಂದು ಕುಟುಂಬ ಇದೆಯಾ? ನಿನ್ನ ಮನೇಲಿ ಹೆಣ್ಮಕ್ಳು ಇದ್ದಾರೆ, ಅವ್ರ ಬಗ್ಗೆ ಯೋಚನೆ ಮಾಡ್ದೇನಪ್ಪ? ಯೋಚನೆ ಮಾಡಿದ್ಯಾ ಹೇಳು? ಇವತ್ತು ಇಡೀ ದೇಶದಲ್ಲಿ ಈ ತಾಲೂಕಿನ ಘನತೆಯನ್ನು ಹಾಳು ಮಾಡಿದ್ಯಾ, ಇವತ್ತು ಈ ರಾಜ್ಯದ ಘನತೆಯನ್ನು ಹಾಳು ಮಾಡಿದೀರಾ. ನಾವು ಇಷ್ಟೇ ನಮ್ಮ ಡಿಮ್ಯಾಂಡ್ ಇರ್ತಕ್ಕಂಥದ್ದು, ಯಾವುದೇ ಕಾರಣಕ್ಕೂ SIT ಮೇಲೆ ನಮಗೆ ನಂಬಿಕೆ ಇಲ್ಲ. CBIಗೆ ಕೊಡಬೇಕು. ಆ ಕೃತ್ಯವನ್ನ ನಡೆಸಿರ್ತಕ್ಕಂಥ ಸಂಸತ್ ಸದಸ್ಯನಾಗಿರಲಿ, ಕಲಿಗಡಿಸಿ. ಆದ್ರೆ ಹೆಣ್ಣು ಮಕ್ಕಳ ಮಾನವನ್ನ ಹರಾಜು ಮಾಡುವಂತ ಇಂಥ ಲೋಫರ್ಗಳನ್ನ ಇವ್ರ ಮೊದಲು ಗಲಿಗೇರಿಸಬೇಕು ಅಂತಕ್ಕಂಥದ್ದು ನಮ್ಮ ಬೇಡಿಕೆ. ಈ ಕೆಟ್ಟ ಸರ್ಕಾರ ಹೆಚ್ಚು ಉಳಿಯೋದಿಲ್ಲ. ಪಾಪದ ಕಡ ತುಂಬಾ ಐತೆ. ಸಿದ್ದರಾಮಯ್ಯನವರೇ, ಎಲ್ಲೂ ಆಯ್ತು ನಿಮ್ದೆಲ್ಲ ಅಧಿಕಾರಕ್ಕೋಸ್ಕರ ಎಲ್ಲ ಅಡ್ಜಸ್ಟ್ ಮಾಡ್ಕೋತಾ ಇದ್ದೀರಾ. ಪಾಪ ಬಹಳ ಸಂತೋಷ ಆಗಿದೆ. ನನಗೆ ಗೊತ್ತು ಸಿದ್ದರಾಮಯ್ಯ CBI ಕೊಡ್ಲೇಬೇಕು, ಇಲ್ಲರೆ ಅಧಿಕಾರಕ್ಕೆ ರಾಜೀನಾಮೆ ಕೊಟ್ಟು ಬೇರೆ ಮುಖ್ಯಮಂತ್ರಿ ಆಗ್ಬಿಡ್ತಾರೆ. ಈಗ CBI ಕೊಟ್ಟರೆ ಅವರು ಕಂಟಿನ್ಯೂ ಆಯ್ತಾರೆ, ಅದು ಮಾಡ್ತಾರೆ ಅವರು. ಆದ್ರೆ